ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಲ್ಲಿ ಲೇಡೀಸ್ ರೌಡಿಸಂ ಮಾಡಿದ್ದಾರೆ. ಸಂಘರ್ಷದಲ್ಲಿ ಮಹಿಳಾ ಮಣಿಗಳಿಂದಲೂ ಕೂಡ ದರ್ಬಾರ್ ನಡೆದಿದೆ. ರೆಡ್ಡಿ ಮನೆ ಮುಂದೆ ನಿಂತು ತೊಡೆ ತಟ್ಟಿರುವಂತಹ ಮಹಿಳೆ ಶಾಸಕ ಭರತ್ ರೆಡ್ಡಿ ಗುಂಪಿಗೆ ತೊಡೆ ತಟ್ಟಿ ಆವಾಜನ್ನ ಹಾಕಿದ್ದಾರೆ. ಭರತ್ ಆಪ್ತರತ್ತ ಖಾರದ ಪುಡಿಯನ್ನ ಎರಚಿರುವಂತಹ ಇದೇ ಮಹಿಳೆ ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಮಹಿಳೆಯರಿಂದ ಬೆದರಿಕೆಯನ್ನ ಹಾಕಲಾಗಿದೆ. ಮಹಿಳೆಯ ಗೂಂಡಾಗಿರಿ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಗೂಂಡಾಗಿರಿಯಾಗಿ ವರ್ತಿಸಿದ್ದಾರೆ ಮಹಿಳೆಯರು ನೋಡ್ತಾ ಹೋಗೋಣ. ನೋಡಿ, ಖಾರದ ಪುಡಿ ಕೂಡ ಇಲ್ಲಿ ಉಪಯೋಗ ಆಗಿದೆ. ನೋಡಿ, ಈಕೆಯೇ ಖಾರದ ಪುಡಿಯನ್ನ ಎರಚುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಇವ್ರ ಕೈಗಳೆಲ್ಲ ಹೇಗೆ ಸಿಕ್ತು? ಇವ್ರ ಕೈಗಳಿಗೆ ಖಾರದ ಪುಡಿ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದು ಸಾಕಷ್ಟು ಸಾಬೀತಾಗ್ತಾ ಇದೆ. ಒಂದೊಂದು ದೃಶ್ಯಾವಳಿಗಳು ಒಂದೊಂದು ರೀತಿಯಾದಂತಹ ಕಥೆಯನ್ನ ಹೇಳ್ತಾ ಇದೆ. ಮಹಿಳೆಯರು ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ದೂ ಅಲ್ಲದೆ ಕೈಯಲ್ಲಿ ಖಾರದ ಪುಡಿ ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇವರ ಮನಸ್ಥಿತಿ ಇತ್ತು, ಎಷ್ಟರ ಮಟ್ಟಿಗೆ ಇವರು ಪೂರ್ವ ತಯಾರಿಯನ್ನ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅದೇ ಮಹಿಳೆ ಖಾರದ ಪುಡಿಯನ್ನ ಎರಚಿದ್ರಲ್ಲ, ಅದೇ ಮಹಿಳೆ ಯಾವ ರೀತಿಯಾಗಿ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ತೊಡೆಯನ್ನ ತಟ್ಟಿ ಪೈಲ್ವಾನ್ರು ಕರೀತಾರಲ್ಲ, ಬಾ ಅಖಡಕ್ ನಾನು ರೆಡಿ ಇದೀನಿ, ನೀನ್ ರೆಡಿನಾ, ಬಾ ನೋಡೋಣ ಅಂತ ಹೇಳಿ ಕರೀತಾರಲ್ಲ, ಅದೇ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಮಹಿಳೆ ತೊಡೆ ತಟ್ಕೊಂಡು ಬಾ ಬಾ ನೋಡೋಣ ಅಂತ ಹೇಳಿ ಉತ್ತೇಜಿಸ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಎರಡೂ ಕಡೆಯಿಂದಲೂ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾನೆ ಇದೆ. ಎರಡೂ ಕಡೆಯವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಬ್ಯಾನರ್ ಅಳವಡಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಪ್ರಚೋದನೆ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಎರಡೂ ಕಡೆಯಲ್ಲೂ ಕೂಡ ಇತ್ತು, ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಕರೆಕ್ಟ್ ಆಗಿ ತನಿಖೆ ಆದ್ರೆ ಈ ಎರಡೂ ಕಡೆಯವರ ಬಂಧನ ಕೂಡ ಆಗಿದೆ. ಬಟ್ ಆದ್ರೆ ಇನ್ನೂ ಕರೆಕ್ಟಾಗಿ ತನಿಖೆ ಆಗ್ಬೇಕಲ್ವಾ? ಖಂಡಿತವಾಗ್ಲೂ ರಮ್ಯಾ, ಇನ್ನೂ ಕೂಡ ತನಿಖೆ ಸಾಕಷ್ಟು ದೂರದವರೆಗೂ ತನಿಖೆ ಆಗಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವತ್ತು ಭರತ್ ರೆಡ್ಡಿ ಅವರು ಏನು ಗುಂಪು ಕಟ್ಕೊಂಡು ಬಂದು ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಗಲಾಟೆ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಘಟನೆ ನಡೆದು ಪರಿಸ್ಥಿತಿ ತಿಳಿಯಾದ್ಮೇಲೆ ವಿಡಿಯೋಗಳು ಒಂದೊಂದು ದಿನಕ್ಕೊಂದೊಂದು ವಿಡಿಯೋಗಳು ಏನು ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಕ್ಕಂಥ ವಿಡಿಯೋಗಳಲ್ಲಿ ಎರಡೂ ಕಡೆಯವರು ಏನು ಗಲಾಟೆ ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಏನು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅಂತ ಹೇಳ್ತಕ್ಕಂಥದ್ದು ಮಹಿಳಾ ಮಣಿಗಳು ಕೈಯಲ್ಲಿ ದೊಣ್ಣೆಗಳನ್ನ ಹಿಡಿದು ತೊಡೆ ತಟ್ಟಿ ಬಾ ಅನ್ನುವಂತ ನಿಟ್ಟಿನಲ್ಲಿ ಈಗ ಕರೆದಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ. ಅದ್ರ ಜೊತೆಗೆ ಪಾಕೆಟ್ಗಳಲ್ಲಿ ಅಂದ್ರೆ ಏನು ಕ್ಯಾರಿ ಬ್ಯಾಗ್ ಗಳಲ್ಲಿ ಸುಮಾರು ಅರ್ಧ ಕೆಜಿ ಒಬ್ಬೊಬ್ಬ ಮಹಿಳೆ ಕೈಯಲ್ಲಿ ಅರ್ಧ ಕೆಜಿಯಷ್ಟು ಖಾರಪುಡಿ ತಂದು ಏನು ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಎರಚಿ ಅವರ ತೊಡೆ ತಟ್ಟಿ ಗಲಾಟೆಗೆ ಬಾ ಅನ್ನುವಂತ ವಿಡಿಯೋಗಳು ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಜುವಲ್ಸ್ ಗಳನ್ನ ಗಮನಿಸಿದ್ರೆ ಎರಡೂ ಕಡೆಯಿಂದಲೂ ಈ ಒಂದು ಗಲಾಟೆ ಘರ್ಷಣೆ ಆಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎರಡೂ ಕಡೆಯವರಿಂದ ದೂರನ್ನ ಸ್ವೀಕರಿಸಿ ಇದೀಗ ವಿಡಿಯೋಗಳನ್ನ ಕೂಡ ಪೊಲೀಸರು ವೆಂಕಟೇಶ್, ಈಗ ಏನು ಈ ಮಹಿಳೆ ಖಾರದ ಪುಡಿಯನ್ನ ಎರಚಿದ್ದಾಳಲ್ಲ, ಈ ಮಹಿಳೆ ಮತ್ತೆ ತೊಡೆ ತಟ್ಟಿ ಒಳ್ಳೆ ಪೈಲ್ವಾನ್ ರೀತಿ ಬಾ ರೆಡಿ, ನಾನ್ ರೆಡಿ ಇದೀನಿ ಅಂತ ಹೇಳಿ ತಡ್ತಾರಲ್ಲ, ಆ ರೀತಿಯಾಗಿ ತಡ್ತಾ ಇರುವಂತಹ ಮಹಿಳೆ ಯಾರು? ಆಕೆಯ ಹಿನ್ನೆಲೆ ಏನು? ಆಕೆಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರಾ? ಆಕೆಯನ್ನ ತನಿಖೆಗೆ ಒಳಪಡಿಸಿದಾರಾ ಅಂತ? ಹೌದು ರಮ್ಯಾ, ಏನು ಈಗ ಪೊಲೀಸರು ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆಯವರ ಸಾರ್ವಜನಿಕರು ಕೂಡ ಯಾರ್ಯಾದ್ರೂ ವಿಡಿಯೋಗಳನ್ನ ತೆಗೆದಿದ್ರೆ ಆ ದಿನ ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ, ರಾತ್ರಿ 10 ಗಂಟೆವರೆಗೂ ಗಲಾಟೆ ನಡೆದಿತ್ತು. ಆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ವಿಡಿಯೋಗಳ ಚಿತ್ರೀಕರಣ ಮಾಡಿದ್ದೀರಿ ಅವುಗಳನ್ನ ನಮಗೆ ಕೊಡಿ ಅನ್ನುವಂತ ಮನವಿಯನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಏನು ಮಾಧ್ಯಮಗಳಲ್ಲಿ ವೈರಲ್ ಆಗಿರ್ತಕ್ಕಂಥ ಈ ವಿಡಿಯೋ ಏನಿದೆ, ಈ ವಿಡಿಯೋವನ್ನು ಕೂಡ ಸಾಕಷ್ಟು ಪರಿಶೀಲನೆಯನ್ನ ಪೊಲೀಸರು ಮಾಡ್ತಕ್ಕಂಥದ್ದು.
ಈ ಏನು ಮಹಿಳೆ ತೊಡೆ ತಟ್ಟಿ ಗಲಾಟೆಗೆ ಕರೆದಿದ್ದಾಳೆ, ಈ ಮಹಿಳೆ ಮೇಲೂ ಕೂಡ ದೂರು ದಾಖಲಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಈಗ ಆರಂಭಿಸಿದ್ರೆ, ಜೊತೆಗೆ ಆ ದಿನ ನಡೆದಿರ್ತಕ್ಕಂಥ ಘಟನೆಯ ವಿಡಿಯೋಗಳು ಏನ್ ಬಂದಿದೆ ಆ ವಿಡಿಯೋಗಳನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡುವ ಮೂಲಕ ಯಾರೆಲ್ಲ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತ ಸಿದ್ಧತೆ ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಘಟನೆ ಆದ ಬಳಿಕ ವಿಡಿಯೋಗಳು ದಿನದಿಂದ ದಿನಕ್ಕೊಂದು ವಿಡಿಯೋಗಳು ಹೊರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಆರಂಭಿಸಿದ್ದಾರೆ. ರಮ್ಯಾ, ವೆಂಕಟೇಶ್, ನೋಡಿ, ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಕರೆಕ್ಟ್ ಆಗಿ ತನಿಖೆ ಆದ್ರೆ ನಾಯಕರು ಕೂಡ ತನಿಖೆಗೆ ಒಳಪಡಿಸ್ಬೇಕು, ಅವರನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಒಬ್ರಿಗೊಬ್ರು ನಾಯಕರುಗಳ ಮೇಲೆ ಒಬ್ಬೊಬ್ರು ಎತ್ತಾಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನು ತನಿಖೆಗೆ ಒಳಪಡಿಸ್ಬೇಕಲ್ವಾ? ಖಂಡಿತವಾಗ್ಲೂ ರಮ್ಯ, ಏನು ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಬರೀ ಬೆಂಬಲಿಗರಲ್ಲ, ನಾಯಕರು ಕೂಡ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ಗಲಾಟೆ ನಡೆದಿತ್ತು ಮತ್ತು ಲಾಠಿ ಪ್ರಹಾರದ ಸಂದರ್ಭದಲ್ಲಿ ಸ್ವತಃ ಶ್ರೀರಾಮುಲು ಅವರೇ ಫೀಲ್ಡಿಗಿಳಿದಿದ್ರು. ಅದಾದ ಬಳಿಕ ಜನಾರ್ದನ್ ರೆಡ್ಡಿ ಅವರು ಬಂದಾಗ ಕೂಡ ಗಲಾಟೆ ಆಯ್ತು. ಅದಾದ ಬಳಿಕ ಫೈರಿಂಗ್ ಆಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೂಡ ಮೃತನಾದ. ಆದ್ರೆ ಅದಾದ ಬಳಿಕವೂ ಕೂಡ ಇದೀಗ ವಿಡಿಯೋಗಳು ವೈರಲ್ ಆಗ್ತಿರೋದನ್ನ ಗಮನಿಸಿದ್ರೆ ಎರಡೂ ಕಡೆಯವರು ಕೂಡ ಗಲಾಟೆಗೆ ಮುಂಚೆನೆ ಪ್ಲಾನ್ ಮಾಡಿದ್ರ ಅಂತಕ್ಕಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತವೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎರಡೂ ಕಡೆಯ ನಾಯಕರನ್ನ ವಶಕ್ಕೆ ಪಡಿತಾರ, ಸಮಗ್ರವಾದಂತ ತನಿಖೆ ಮಾಡ್ತಾರ ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಆದ್ರೆ ಪೊಲೀಸರು ತನಿಖೆ ಅಂತೂ ಚುರುಕಿನಿಂದ ಸಾಗಿರ್ತಕ್ಕಂಥದ್ದು. ಇನ್ನೂ ಯಾರ್ಯಾರನ್ನೆಲ್ಲ ವಶಕ್ಕೆ ಪಡಿತಾರೆ ಅಂತಕ್ಕಂಥದ್ದು ಕೂಡ ಈಗ ಕಾದ್ ನೋಡ್ಬೇಕಿದೆ ಅಂತಾನೆ ಹೇಳ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್. ನೋಡಿ, ಇವರಿಬ್ಬರ ರಾಜಕೀಯ ವಲಸಿಗೆ ಇಲ್ಲಿ ಯಾವ ರೀತಿಯಾದಂತಹ ಒಬ್ಬನ ಬಲಿ ಆಯಿತು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬ್ಯಾನರ್ ಅಳವಡಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗಲಾಟೆ ಇದೀಗ ಒಂದೊಂದೇ ವಿಡಿಯೋಗಳು ಕೂಡ ಹೊರಗೆ ಬರ್ತಾ ಇದ್ದಾವೆ. ಯಾರ್ಯಾರ ಕೈವಾಡಗಳು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತು, ಯಾರ್ಯಾರ ಕೈ ಹೇಗೆಲ್ಲ ಕೆಲಸ ಮಾಡ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳೆಯರು ಗಲಾಟೆಯಲ್ಲಿ ಭಾಗಿಯಾಗಿದ್ದೂ ಅಲ್ಲ,